ಒಂದೊಂದು ಅಕ್ಷರಕ್ಕೂ ನೊಟೇಷನ್ಸ್ ಹಾಕ್ಬಿಟ್ಟಿದ್ದಾರೆ. Okay. ಇಂತಿಂತ ಅಕ್ಷರ ಇಂಥ ಸ್ವರದಲ್ಲೇ ಇರಬೇಕು. ಲೈಕ್ ವೆಸ್ಟರ್ನ್ ಸ್ಟಾಫ್ ನೋಟೇಷನ್ ಇದ್ದಾಗೆ. ಇದ್ದಾಗೆ ಓಕೆ. ಸ್ಟಾಫ್ ನೊಟೇಷನ್ ಇದ್ದಾಗೇನೆ ಇಂಥ ಸ್ವರದಲ್ಲೇ ಇರಬೇಕು. ನಾವು ಒಂದು ಸ್ವರ ಹೇಳ್ಬಿಟ್ಟು ನೆಕ್ಸ್ಟ್ ಅದೇ ಸ್ವರದ ಹೇಳ್ಬಿಟ್ರೆ ತಪ್ಪಾಗತ್ತೆ. ಅದು ಗೊತ್ತಾಯ್ತಾ? ಅದಕ್ಕೆ ಬೇರೆ ಬೇರೆ ಸೂತ್ರಗಳಿದೆ. ಸಾಮತಂತ್ರ ಸೂತ್ರ, ಋಕ್ತಂತ್ರ, ಪುಳ್ಳಪೋತ, ಪುಷ್ಪ ಸೂತ್ರ, ಅದೆಲ್ಲ ಇದೆ. ಆ ಸೂತ್ರಗಳಲ್ಲೆಲ್ಲನೂ ಸಾಮವೇದದ ಅಕ್ಷರಗಳು ಯಾವ್ಯಾವ ತರಹ ಬರಬೇಕು, ಯಾವ ಸ್ವರ ಆದ್ಮೇಲೆ ಯಾವ ಸ್ವರ ಬರಬೇಕು, ಆಮೇಲೆ ಹಿಂದಿನ ಸ್ವರ ಉಚ್ಚವಾಗಿದ್ರೆ ಮುಂದಿನ ಸ್ವರ ನೀಚವಾಗಿರ್ಬೇಕೆ, ಅಥವಾ ಎರಡೂ ಸ್ವರಗಳು ಉಚ್ಚವಾಗಿರ್ಬೇಕೆ, ಆಮೇಲೆ ಪ್ರಾರಂಭದಲ್ಲಿ ನೀಚವಾಗಿದ್ರೆ ಅದಕ್ಕೆ ನೆಕ್ಸ್ಟ್ ಉಚ್ಚವಾಗಿರ್ಬೇಕೆ. ಸೊ ಇದನ್ನೆಲ್ಲನೂ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ 1200 1300 ಸೂತ್ರಗಳಿದೆ. 2000 ತನಕ ಇದೆ ಸೂತ್ರಗಳು. ಆ ಸೂತ್ರವನ್ನು ಡಿಕೋಡ್ ಮಾಡೋದೇ ಬಹಳ ಕಷ್ಟ. ಆ ಸೂತ್ರವನ್ನು ಡಿಕೋಡ್ ಮಾಡ್ಕೊಂಡ್ರೆ ನಾವು ಪ್ರತಿಯೊಂದು ಅಕ್ಷರಕ್ಕೂ ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗತ್ತೆ ನಮಗೆ. ಓಕೆ. ಉದಾಹರಣೆಗೆ ಸಾಮವೇದದ ಯಾವ್ದಾರ ಒಂದು ಚಿಕ್ಕ ಯಾವ್ದಾರ ಮಂತ್ರ ಹೇಳ್ಬೋದಾ ವಿತ್ ಅಂಗನ್ಯಾಸ ಕರನ್ಯಾಸ? ಇವಾಗ ಎಲ್ರಿಗೂ ಗೊತ್ತಿರೋದು ಗಾಯತ್ರಿ ಮಂತ್ರ ಹೇಳ್ತೀನಿ ನಾನು. ಇವಾಗ ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಋಗ್ವೇದದಲ್ಲಿ ಅದರಲ್ಲಿ ಹೇಳ್ಬೇಕಾದ್ರೆ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಹೇಳ್ತಾರೆ. ಅದರಲ್ಲೂ ಉದಾತ್ತ ಅನುದಾತ್ತ ಸ್ವರಿತ ಸ್ವರಗಳಿದ್ರೂ ಕೂಡ ಎಲ್ಲಾನು ಏಕಸ್ವರದಲ್ಲೇ ಹೇಳೋ ಪದ್ಧತಿನೂ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಅದನ್ನ ಕೂತ್ಕೊಂಡು ಅಭ್ಯಾಸ ಮಾಡತಕ್ಕಂಥ ವ್ಯವಧಾನ ಯಾರಿಗೂ ಇಲ್ಲ. ಅದರಲ್ಲಿ ಉದಾತ್ತ ಅನುದಾತ್ತ ಸ್ವರಗಳಿದೆ, ಆದ್ರೆ ಅದನ್ನ ಯಾರು ಅಭ್ಯಾಸ ಮಾಡಿಲ್ಲ. ಏಕಸ್ವರದಲ್ಲಿ ಹೇಳ್ತಾರೆ. ಈ ನಮ್ಮ ಸಾಮವೇದದಲ್ಲಿ ಅದಿನ್ನೂ ಮುಂದುವರ್ಕೊಂಡು ತತ್ಸವಿತುರ್ವರೇಣ್ಯೋ ಭಾರ್ಗೋ ದೇವಸ್ಯ ಧೀಮಹಿ, ಆ ಹೀನದಿದೆಯಲ್ಲ ಅದು 5 ಅಕ್ಷರ ಕಾಲದ ಪ್ರಮಾಣ. ಅದಕ್ಕೆ ಪ್ರೇಂಖ ಅಂತ ಹೆಸರು. ಗೊತ್ತಾಯ್ತಲ್ಲ?